ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ಅಮ್ಮನವ್ರ ಸೇವೆ ಶುರು ಮಾಡಿ ದೇವಸ್ಥಾನದ ಬಾಗ್ಲು ತೆಗೀರಿ ಅನ್ನೋದು ಅಷ್ಟು ದೊಡ್ಡ ಅಪರಾಧನ ಇಲ್ಲಿ? ಅದು ಅಪರಾಧ ಅಲ್ಲಮ್ಮ, ಈ ಸ್ವರ್ಣಪುರಿಯ ದುರಂತ. ಅವಳು ಬದುಕಿರೋವರೆಗೂ ದೇವಸ್ಥಾನದ ಬಾಗಿಲು ತೆಗೆಯೋದು, ಪೂಜೆ ನಡೆಯೋದು ಕನಸು. ವಿರೂಪಾಕ್ಷ, ಅವರು ಹೋಗಿರೋದು ಸ್ವರ್ಣಪುರಿ ಕ್ಷೇತ್ರಕ್ಕೆ. ಸ್ವರ್ಣಪುರಿನೋ ಧರ್ಮಪುರಿನೋ ಅದನ್ನ ಕಟ್ಕೊಂಡು ನಿಮ್ಗೇನಾಗಬೇಕಾಗಿದೆ? ಕ್ಷೇತ್ರದ ವಿಚಾರವಾಗಿ ನೀವಿಬ್ರು ಯಾಕೆ ಕಚ್ಚಾಡ್ತಾ ಇದ್ದೀರಿ? ಅದಕ್ಕೂ ನಿಮ್ಗೂ ಏನ್ ಸಂಬಂಧ? ಚಾಜಿ ಬೇರೆ ಕ್ಷೇತ್ರ ದರ್ಶನ ಅಂತ ಹೊರಟ್ಬಿಟ್ಟಿದ್ದಾಳೆ. ಅಲ್ಲೊಳಗೆ ಏನಾದ್ರೂ ಅಪಾಯ ಆಗತ್ತಾ ಅಂತ ಭಯ. ನಾನೊಬ್ಳು ಅಸಹಾಯಕಳು ತಾಯಿ. ಮನೆ ವಾರ್ತೆ ಬಿಟ್ಟು ಧರ್ಮ ಸೂಕ್ಷ್ಮಗಳು ನನಗೆ ಗೊತ್ತಿಲ್ಲ. ಗೊತ್ತಾಗೋದು ಇಲ್ಲ, ಗೊತ್ತಾಗೋದು ಬೇಡ. ನನಗೆ ನನ್ನ ಸಂಸಾರ ಚೆನ್ನಾಗಿರ್ಬೇಕು, ಅಷ್ಟು ಮಾತ್ರ ಯೋಚಿಸೋ ಶಕ್ತಿ ಇರೋದು ನನಗೆ. ಬಡವಾನಿ ಮಡಗ್ದಂಗಿರೋ ಅನ್ನೋ ಹಾಗೆ ಕಷ್ಟನೋ ಸುಖನೋ ಇರೋದ್ರಲ್ಲಿ ಜೀವನ ಸಾಗಿಸ್ತಾ ಇದ್ದೀನಿ. ನಾನು, ನನ್ನ ಮನೆ, ಇಷ್ಟೇ ನನ್ನ ಪ್ರಪಂಚ. ಸುಂದರಿ ಹೋದ ಸಮಯದಲ್ಲಿ ಈ ತಾಯಿ ಮಡ್ಲಿಗೆ ಜಾಜಿನ ಕೊಟ್ಟು ಕರ್ಣಮೂರ್ತಿ ನೀನು. ಜಾಜಿಯಿಂದಾನೆ ಇವತ್ತು ನಾನು ನನ್ನ ಗಂಡ ನೆಮ್ಮದಿಯಾಗಿ ಉಸಿರಾಡ್ತಾ ಇರೋದು. ನನ್ನ ಗಂಡ ದೇವ್ರಂತ ಮನುಷ್ಯ, ಆದ್ರೆ ನನ್ನಿಂದ ಏನೋ ಮುಚ್ಚಿಡ್ತಾ ಇದ್ದಾರೆ. ಆದ್ರೆ ಅದು ಏನು ಅಂತ ಗೊತ್ತಾಗ್ತಾ ಇಲ್ಲ. ಏನ್ ಮಾಡ್ಲಿ ತಾಯಿ? ಯಾವ್ಯಾವ ರೀತಿ ಕೇಳ್ಕೊಂಡ್ರು ಇವರು ಸುನೀತಾ ಇಬ್ರು ಬಾಯ್ ಬಿಡ್ತಾನೆ ಇಲ್ಲ. ಹಸದ್ 12 ದಿನಕ್ಕೆ ಕೊಟ್ಟು ಕಡಲೆಕಾಯಿನೂ ಇರುವೆ ತಿನ್ಕೊಂಡು ಹೋದ್ರೆ ಈ ಬಡತಾಯಿ ಬದುಕೋದಾದ್ರೂ ಹೇಗೆ? ಜಾಜಿ ಎದುರುಗಡೆ ಇದ್ರೆ ಏನೋ ಒಂದು ರೀತಿ ನೆಮ್ಮದಿ. ಅವಳು ಕಣ್ಮುಂದೆ ಇಲ್ಲ ಅಂದ್ರೆ ನನ್ನ ಕೈ ಕಾಲೇ ಆಡೋದಿಲ್ಲ. ಮಗಳನ್ನ ಬಿಟ್ಟಿರೋ ಶಕ್ತಿ ಈ ತಾಯಿಗಿಲ್ಲಮ್ಮ. ಜಾಜಿ ಬೇರೆ ಕ್ಷೇತ್ರ ದರ್ಶನ ಅಂತ ಹೊರಟ್ಬಿಟ್ಟಿದ್ದಾಳೆ. ಅಲ್ಲೊಳಗೆ ಏನಾದ್ರೂ ಅಪಾಯ ಆಗತ್ತಾ ಅಂತ ಭಯ ಆಗ್ತಾ ಇದೆ ತಾಯಿ. ಅವಳು ಬಂಗಾರಿ ಆದಷ್ಟು ಬೇಗ ಅಮ್ಮನವ್ರ ದರ್ಶನ ಮಾಡಿಕೊಂಡು ವಾಪಸ್ ಬರೋ ಹಾಗಾಗ್ಲಮ್ಮ. ನಿನ್ನ ದಯೆ ರಕ್ಷೆ ನನ್ನ ಸಂಸಾರದ ಮೇಲಿರಲಿ. ನೀನೇ ಯಾವತ್ತಿಗೂ ನಮ್ಮನ್ನು ಕಾಪಾಡಬೇಕಮ್ಮ. ನಿನ್ನನ್ನೇ ನಂಬಿದ್ದೀನಿ. ಅವಳು ಯಾರು? ದೇವಸ್ಥಾನದಲ್ಲಿ ಅಮ್ಮನವ್ರ ಪೂಜೆ ಆಗದನ್ನ ಅವಳು ಯಾಕೆ ತಪ್ಪಿಸ್ತಿದ್ದಾಳೆ? ದಯವಿಟ್ಟು ಅವಳು ಯಾರು ಅಂತ ಹೇಳಿ, ಇಲ್ಲ ಅವಳನ್ನ ನನಗೆ ತೋರಿಸಿ, ನಾನೇ ಅವಳ ಹತ್ರ ಮಾತಾಡ್ತೀನಿ. ಈ ಕ್ಷೇತ್ರಕ್ಕೂ ಅವಳಿಗೂ ಏನು ಸಂಬಂಧ? ನಾನು ಅಷ್ಟು ಕೇಳ್ತಿದ್ರು ಯಾಕೆ ಅರ್ಚಕ್ರೆ ಏನೂ ಮಾತಾಡ್ತಿಲ್ಲ? ಏನಾಯ್ತು ಅಂತ ಹೇಳಿ. ಈ ಕ್ಷೇತ್ರದ ಕತೆ ಏನು? ಮಾತಾಡಿ ಅರ್ಚಕ್ರೆ. ನಾನು ಅಷ್ಟು ಕೇಳ್ತಿದ್ರು ನೀವು ಯಾಕೆ ಸುಮ್ಮನಿದ್ದೀರಾ? ಅವಳು ಯಾರು? ಈ ಕ್ಷೇತ್ರದ ಕತೆ ಏನು? ಹೇಳದ್ನಲ್ಲಮ್ಮ, ಒಮ್ಮೆ ಹೇಳಿದ್ರೆ ನಿನಗೆ ಅರ್ಥ ಆಗೋದಿಲ್ವಾ? ನಿಮಗೆ ಬೇಕಾಗಿರೋದೇನು? ದರ್ಶನ ತಾನೆ. ಅದು ಆಗೋದಿಲ್ಲ ಅಂತ ಗೊತ್ತಾದ್ಮೇಲೂ ಯಾಕೆ ನನ್ನ ಬೆನ್ ಬಿದ್ದಿದ್ದೀರಾ? ಹೊರಡಿ ಇಲ್ಲಿಂದ. ನಾವಿಷ್ಟೊಂದು ಕೇಳ್ಕೊತಾ ಇದ್ದೀವಿ, ನಮ್ಮಲ್ಲಿ ಕರುಣೆ ತೋರಿಸಿ ಸಹಾಯ ಮಾಡಿ. ದಯವಿಟ್ಟು ಹೋಗಿ ಅಂತ ಮಾತ್ರ ಹೇಳಬೇಡಿ. ದರ್ಶನ ಮಾಡದೆ ನಾವಿಲ್ಲಿಂದ ಹೋಗಲ್ಲ. ದರ್ಶನ 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 ಅದನ್ನ ಬಿಟ್ಟು ಬೇರೆ ಏನು ಗೊತ್ತೇ ಇಲ್ವಾ ನಿಮ್ಗೆ? 10 ವರ್ಷದಿಂದ ಈ ಊರಿನವರೇ ದರ್ಶನ ಭಾಗ್ಯದಿಂದ ವಂಚಿತರಾಗಿದ್ದಾರೆ. ನಮ್ಮೂರಿನ ಕೆಲವು ಮಕ್ಕಳಿಗಂತೂ ಊರ್ ತಾಯಿ ಹೇಗಿದ್ದಾಳೆ ಅನ್ನೋದೇ ಗೊತ್ತಿಲ್ಲ. ಅಂಥದ್ರಲ್ಲಿ ನಿಮಗೆ ದರ್ಶನಕ್ಕೆ ಹೇಗೆ ಸಹಾಯ ಮಾಡಲಿ? ಯಾಕೆ ದರ್ಶನ ಆಗ್ತಿಲ್ಲ, ಯಾಕೆ ದರ್ಶನ ಆಗಲ್ಲ ಅದನ್ನ ಹೇಳಿ. ಅವಳು ಬಿಡಲ್ಲ. ಅದೇ ಅವಳು ಅಂದ್ರೆ ಯಾರು? ಅವಳೇನು ಈ ಊರಿನ ಯಜಮಾನಿನ ಇಲ್ಲ ಪಾಳೆಗಾರ್ತಿನ? ಅವಳು ಯಾಕೆ ದರ್ಶನಕ್ಕೆ ಅವಕಾಶ ಕೊಡೋದಿಲ್ಲ? ಅವಳಿಗೂ ಈ ಊರಿನ ದೇವಸ್ಥಾನ ಬಾಗ್ಲ ಹಾಕಿರೋದಕ್ಕೂ ಏನ್ ಸಂಬಂಧ? ನೀವ್ಯಾಕೆ ಅವಳ ವಿಷಯ ಬಂದ್ ಕೂಡಲೇ ತಪ್ಪಿಸ್ಕೊಂಡು ಹೋಗ್ತೀರಾ? ಅವಳ ಬಗ್ಗೆ ಮಾತಾಡೋದಕ್ಕೆ ನನಗೆ ಇಷ್ಟ ಇಲ್ಲ. ಅವಳ ಬಗ್ಗೆ ಏನು ಕೇಳಬೇಡಿ ಅಂದ್ರೆ ಹೇಗೆ ಅರ್ಚಕ್ರೆ? ನೀವು ಹೇಳಲೇಬೇಕು. ನಾವು ದರ್ಶನ ಮಾಡಿದ್ರೆ ವಾಪಸ್ ಹೋಗಂಗಿಲ್ಲ. ಹಾಗಿದ್ರೆ ಈ ಊರಲ್ಲಿ ಬಿದ್ದಿರಿ, ನನಗೇನು ನಷ್ಟ ಇಲ್ಲ. ನೀವ್ ಹೇಳಲೇಬೇಕು ಅರ್ಚಕ್ರೆ. ಈ
ಈ ದೇವಸ್ಥಾನದ ಬಾಗ್ಲನ್ನ ತೆಗೆಸಿ ಪುನಃ ಅಮ್ಮನವ್ರಿಗೆ ಪೂಜೆ ಶುರು ಮಾಡಿ ಸೇವೆ ಮಾಡಿನೇ ನಾವಿಲ್ಲಿಂದ ಹೋಗೋದು. ಈ ಕ್ಷೇತ್ರದ ಕತೆ ಏನು ಅಂತ ನಮಗೆ ಗೊತ್ತಾಗ್ಲೇಬೇಕು. ಹೇಳ್ತೀನಮ್ಮ, ಎಲ್ಲ ವಿವರವಾಗಿ ಹೇಳ್ತೀನಿ. ನಿಮಗೆ ಅವಳು ಯಾರು ಅನ್ನೋದು ಗೊತ್ತಾಗೋಕ್ ಮುಂಚೆ ಈ ಕ್ಷೇತ್ರದ ಚರಿತ್ರೆ ಗೊತ್ತಾದ್ರೆ ಅನುಕೂಲ ಆಗುತ್ತೆ. ಹೇಳಿ ಅರ್ಚಕರೇ, ಈ ಕ್ಷೇತ್ರದ ಕತೆ ಏನು? ಯಾಕೆ ಅಮ್ಮನವ್ರಿಗೆ ಸೇವೆ ಆಗ್ತಿಲ್ಲ? ಅದು ಈ ಊರಿನ ದೌರ್ಭಾಗ್ಯ ಕಣಮ್ಮ. ಈ ಊರಿನ 2 ಪಂಥಗಳ ಜಗಳಕ್ಕೆ ತಲೆಗಳೇ ಬಲಿಯಾಗಿವೆ. ಇದು 600 ವರ್ಷಗಳಿಂದ ನಡೀತಾ ಇರೋ ದುರಂತ. ಏನು ಪಂಥಗಳ ಜಗಳನ? ಯಾವ್ಯಾವ ಪಂಥ? ಅವ್ರು ಯಾಕೆ ಜಗಳ ಆಡ್ತಾರೆ? ವೈಷ್ಣವರು ಮತ್ತು ಶೈವರ ಜಗಳ ಕಣಮ್ಮ. 2 ಪಂಥದವರು ಅವ್ರವ್ರ ಪಂಥಗಳಿಗೋಸ್ಕರ ಜಗಳ ಮಾಡ್ಕೋತಾರೆ. ಅಮ್ಮನವ್ರನ್ನ ನಮ್ಮ ದೇವರು ಅಂತ ವೈಷ್ಣವರು, ನಮ್ಮ ದೇವರು ಅಂತ ಶೈವರು ಕಿತ್ತಾಡ್ತಾರೆ. ತಾಯಿಯನ್ನೇ ಪಾಲ್ ಮಾಡಿಕೊಳ್ಳೋ ಇವರ ಕೆಟ್ಟ ಬುದ್ಧಿಯಿಂದ ಇಡೀ ಊರೇ ಇವತ್ತು ಅಂಧಕಾರದಲ್ಲಿ ಮುಳುಗೋಗಿದೆ. ಇದು ಸ್ವರ್ಣಪುರಿ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಲಕ್ಷ್ಮೀ ಭಗವತಿ ಅಮ್ಮನವ್ರು ನೆಲೆಸಿದ್ದಾರೆ. ಅವರು ಲಕ್ಷ್ಮೀ ಪಾರ್ವತಿಯ ಸಂಗಮ. ಜಗತ್ತಿನಲ್ಲಿ ಜಾತಿ ಜನಾಂಗ ಮೇಲು ಕೀಳು ಪಂಥಭೇದಗಳು ಇರಬಾರದು. ಅವುಗಳಿಗಾಗಿ ಹೋರಾಟ ಮಾಡಬಾರ್ದು, ಜಗಳ ಆಡ್ಕೋಬಾರ್ದು. ಎಲ್ಲರೂ ಆ ಸರ್ವಶಕ್ತಿಯಾದ ಜಗನ್ಮಾತೆಯ ಮಕ್ಕಳು ಅನ್ನೋದರ ದ್ಯೋತಕವಾಗಿ ಲಕ್ಷ್ಮೀ ಭಗವತಿ ಅಮ್ಮನವರು ಲಕ್ಷ್ಮಿ ಹಾಗೂ ಶಿವೆಯ ಸಂಗಮವಾಗಿ ಇಲ್ಲಿ ನೆಲೆಸಿದ್ದಾರೆ. ಆದರೆ ಮನುಷ್ಯನಿಗೆ ಇದೆಲ್ಲ ಅರ್ಥ ಆಗಬೇಕಲ್ವ? ಅವನೆಷ್ಟು ದುಷ್ಟನಾಗಿ ಹೋಗಿದ್ದಾನೆ ಅಂತಂದರೆ, ದೈವತ್ವ ಮತ್ತು ಅದರ ಶಕ್ತಿಯನ್ನು ಮರೆತು ತಾನೇ ಎಲ್ಲ ತನ್ನಿಂದಾನೇ ಈ ಜಗತ್ತು ಅನ್ನೋ ಹಾಗೆ ವರ್ತಿಸ್ತಾನೆ. ಸಕಲರಿಗೂ ಸೇರಬೇಕಾದ ತಾಯಿಯನ್ನ ನನಗೆ ಮಾತ್ರ ಬೇಕು ಅನ್ನೋದು ಒಂದು ಪಂಥ. ಇಲ್ಲ, ನನಗೇ ಬೇಕು ಅಂತ ಇನ್ನೊಂದು ಪಂಥ ಎಳೆದಾಡ್ತಾ ಇದೆ. ತಾಯಿ ಎಲ್ಲರಿಗೂ ಒಬ್ಬಳೇ ಅನ್ನೋ ಸತ್ಯ ಅವರಿನ್ನೂ ಅರ್ತಿಲ್ಲ. ಇಲ್ಲಿ 600 ವರ್ಷಗಳಿಂದಲೂ ನಡ್ಕೊಂಡು ಬಂದಿರೋದು ಇದು. ಅದರ ಪರಿಣಾಮವಾಗಿ ಇವತ್ತು ನಮ್ಮೆಲ್ಲರ ತಾಯಿ ಆ ಜಗನ್ಮಾತೆ ಲಕ್ಷ್ಮೀ ಪಾರ್ವತಿ ಅಮ್ಮನವರು ಉಪವಾಸ ಬೀಳೋ ಥರ ಆಗಿರೋದು. ಇಷ್ಟಾದರೂ ಇವ್ರ ಕಚ್ಚಾಟ ನಿಲ್ಲಿಲ್ಲ. ಒಂದಾಗಿ ಬಾಳೋದಕ್ಕೆ ಅಮ್ಮನವರು 1000 ಅವಕಾಶ ಕಲ್ಪಿಸಿದ್ರು. ಆದರೆ ಇವರು ಬೇರೆ ಆಗೋದಕ್ಕೆ, ಕಚ್ಚಾಡೋದಕ್ಕೆ 1001ನೇ ಕಾರಣ ಹುಟ್ಟಾಕ್ತಾರೆ. ಅಮಾನವೀಯವಾಗಿ ವರ್ತಿಸ್ತಾರೆ, ಧಾಂಬಿಕ ಭಕ್ತಿಯಲ್ಲಿ ಮುಳುಗೇಳ್ತಾರೆ. ನೀವು ನಂಬ್ತಿರೋ ಬಿಡ್ತಿರೋ, ಒಮ್ಮೆ ಈ ಪಂಥೀಯರ ಅತಿರೇಕ ಯಾವ ಮಟ್ಟಕ್ಕೆ ಹೋಗಿತ್ತು ಅಂದರೆ ದೇವಸ್ಥಾನದ ದ್ವಾರ ಬಾಗಿಲವನ್ನೇ ಪಾಲು ಮಾಡ್ಕೊಂಡ್ಬಂದ್ರು. ಒಂದು ಬಾಗಿಲಿನಿಂದ ಶಿವನ ಭಕ್ತರು, ಇನ್ನೊಂದು ಬಾಗಿಲಿನಿಂದ ವಿಷ್ಣು ಭಕ್ತರು ಬಂದು ದರ್ಶನ ಮಾಡ್ಕೊಂಡು ಹೋಗ್ತಿದ್ರು. ಅವರಲ್ಲಿ ಭಕ್ತಿಗಿಂತ ಹೆಚ್ಚಾಗಿ ಧಾಂಬಿಕತನವೇ ತುಂಬಿತ್ತು. ದೇವರಿಗಿಂತ ಹೆಚ್ಚಾಗಿ ಅವರ ಪಂಥಗಳಿಗೆ ಅವರು ಬದ್ಧವಾಗಿದ್ದರು. ಹೀಗೆ ಕಚ್ಚಾಡೋದು, ಪೂಜೆ ಮಾಡೋದು, ಮತ್ತೆ ಕಚ್ಚಾಡೋದು. ಆದರೆ ಈಗ 10 ವರ್ಷದ ಹಿಂದೆ ಒಂದು ಭೀಕರವಾದ ಘಟನೆ, ನಡೆಯಬಾರದ ಘಟನೆ ನಡೀತು. ಅದರಿಂದಾಗಿ ಈ ದೇವಸ್ಥಾನದ ಬಾಗಿಲೇ ಮುಚ್ಚೋಯ್ತು. ಆವತ್ತು ಮುಚ್ಚಿದ ಬಾಗಿಲು ಇವತ್ತವರೆಗೂ ತೆಗೆದಿಲ್ಲ, ತೆಗೆಯೋದಕ್ಕೆ ಸಾಧ್ಯನೇ ಇಲ್ಲ. ಏನಾಯ್ತು ವಿರೂಪಾಕ್ಷ ಶಾಸ್ತ್ರಿಗಳೇ?
ಆಕಾಶನೇ ತಲೆ ಮೇಲೆ ಬಿದ್ದಿರೋ ಹಾಗೆ ನಿಂತಿದ್ದೀರಲ್ಲ, ಏನಾಯ್ತು ಹೇಳಿ? ಯಾರಿಂದನಾದ್ರೂ ನೋವಾಯ್ತಾ ಹೇಳಿ ಶಾಸ್ತ್ರಿಗಳೇ? ಅಳೋ ಅಂಥದ್ದು ಏನಾಯ್ತು ಈಗ? ಚಿಕ್ಕ ಮಕ್ಳ ಥರ ಬಿಕ್ಕಿ ಬಿಕ್ಕಿ ಅಳ್ತಿದ್ದೀರಲ್ಲ, ಈಗ ಅಳೋ ಅಂತ ವಯಸ್ಸಾ ನಿಮ್ದು? ಏನಂತೆ ಮಕ್ಕಳಾಗಿ ಅಂದ್ಯಾ? ಮನಸ್ಸಿಗಾಗೋ ನೋವಿಗೆ ವಯಸ್ಸಿನ ಹಂಗಿಲ್ಲ ಚಂದ್ರ. ಘಾಸಿ ಆದ್ರೆ ಅತ್ತೆ ಹೇಳುತ್ತೆ. ಈಗ ನನ್ಗಾಗಿರೋದು ಅದೇ ಘಾಸಿನೇ. ನಾನು ಆಗ್ಲಿಂದ ಅದನ್ನೇ ಕೇಳ್ತಾ ಇರೋದು, ನಿಮ್ಮ ಮನಸ್ಸಿಗೆ ನೋವಾಗುವಂಥದ್ದು ಏನಾಯ್ತು ಅಂತ. ಮನಸ್ಸಿಗೆ ನೋವ? ನನಗೂ ಒಂದು ಮನಸ್ಸಿದೆ ಅಂತ ನೀವು ಯಾರಾದ್ರೂ ಯಾವತ್ತಾದ್ರೂ ಅನ್ಕೊಂಡಿದ್ದೀರ? ಅವಕಾಶ ಸಿಕ್ಕಾಗ್ಲೆಲ್ಲ ಚುಚ್ಚಿ ಚುಚ್ಚಿ ಕೊಂದ್ರಿ. ನನ್ನ ಹಣೆ ಬರಹಾನೆ ಇಷ್ಟು. ನಂಗೆ ಯಾರು ಇಲ್ಲ. ನನಗೆ ಸಿಕ್ದವರೆಲ್ಲ ಮೋಸ ಮಾಡಿದ್ರು, ಮೋಸ ಮಾಡ್ತಾ ಇದ್ದಾರೆ. ನಿಮಗ್ ಯಾರು ಮೋಸ ಮಾಡಿದ್ರು ಈಗ? ಯಾರೋ ಯಾಕೆ ಚಂದ್ರ, ಯಾರೋ ಯಾಕೆ? ನನ್ನ ಆರಾಧ್ಯ ದೈವ ತ್ರಿಪುರ ಸುಂದರಿ ಅಮ್ಮನವರೇ ಮೋಸ ಮಾಡಿಬಿಟ್ರು ನನಗೆ. ನಾನ್ ಜನ್ಮ ಕೊಟ್ಟ ಮಗ ಚಂದ್ರ ತರನೇ ಮೋಸ ಮಾಡಿಬಿಟ್ಟ ನನಗೆ. ನಾನು ಯಾವಾಗ ನಿಮಗೆ ಮೋಸ ಮಾಡಿದೆ? ನೀನ್ ನನಗೆ ಮೋಸ ಮಾಡ್ಲಿಲ್ವಾ? ಶ್ರೀಚಕ್ರದ ನಾಶಕ್ಕೋಸ್ಕರ ಉಕೃತಿ ಭ್ರಂಶ ಪ್ರಯೋಗ ಮಾಡ್ತೀನಿ ಅಂತ ನಮ್ಮನ್ನೆಲ್ಲಾನು ಒಂದು ಮಾಡಿದೆ. ಅದು ಶ್ರೀಚಕ್ರದ ನಾಶಕ್ಕಲ್ಲ, ಶ್ರೀಚಕ್ರದ ಬೀಜಾಕ್ಷರಗಳನ್ನ ಕ್ರೋಢೀಕರಿಸೋದಕ್ಕೆ ಅನ್ನೋ ಸತ್ಯನ ಮುಚ್ಚಿಟ್ಟಿಯಲ್ಲ ಮಗನೇ. ಇದು ಮೋಸ ಅಲ್ವಾ? ನನ್ನ ಪ್ರಾಣ ಸ್ನೇಹಿತ ಕಡಕಿ ನಾನು ಹೇಳಿದ್ದು ಒಂದು ಸಣ್ಣ ಕೆಲಸ ಮಾಡೋದಕ್ಕೂ ತಯಾರಿಲ್ಲ. ಅವನ ಶಿಷ್ಯ ಸೂರ್ಯಾಂಶ ನನ್ನ ಮೇಲೆ ಸವಾರಿ ಮಾಡೋದಕ್ಕೆ ಶುರು ಮಾಡಿದ. ಹಾಗಾದ್ರೆ ನಾನೇನಾಗ್ಬೇಕು ನಿಮ್ಗೆ? ನನ್ನ ಒದ್ದಾಡ್ಸೋದ್ರಲ್ಲಿ ಖುಷಿ ಕಾಣ್ತಾ ಇದ್ದಿರಲ್ಲ. ನಾನೇನು ಮಾಡಿದೆ? ನನ್ಗೆ ಯಾರು ಇಲ್ಲ, ನಾನು ಒಂಟಿ ಪಿಶಾಚಿ ಅಲ್ಲ. ನನ್ ಕಂಡ್ರೆ ನಿಮ್ಗೆ ಯಾರಿಗೂ ಕರುಣೆನೇ ಇಲ್ವಾ? ಚಂದ್ರ, ನೀನ ನಾನತ್ರ ನಿನಗೆ ನೋವಾಗುತ್ತಾ? ನನ್ನ ಕಣ್ಣನ್ನ ನಾನೇ ನಂಬೋದಕ್ಕಾಗ್ತಾ ಇಲ್ಲ ಚಂದ್ರ. ನಾನು ಅಂದ್ರೆ ಕಿಡಿ ಕಾರ್ತಾ ಇದ್ದವು ನೀನು. ಅಂಥದ್ರಲ್ಲಿ ನನಗೋಸ್ಕರ ನಿನ್ನ ಕರಳು ಕಿವುಚುತ್ತೆ ಅಂದ್ರೆ, ನನ್ನ ಬಗ್ಗೆ ನಿನಗೆ ಪ್ರೀತಿ ಭಾವನೆ ಒಕ್ಕುತ್ತೆ ಅಂತ ಅಂದ್ರೆ ಸಾರ್ಥಕವಾಯ್ತು ಮಗನೇ. ಈ ತಂದೆ ಜನ್ಮ ಸಾರ್ಥಕವಾಯ್ತು ಚಂದ್ರ, ಸಾರ್ಥಕವಾಯ್ತು. ವಿರೂಪಾಕ್ಷ ಶಾಸ್ತ್ರಿಗಳೇ, ನಿಮ್ಮ ಮೇಲೆ ಯಾವತ್ತೂ ನಂಗೆ ಪ್ರೀತಿ ಇತ್ತು. ನಾನು ನಿಮ್ಮ ಪ್ರೀತಿಗೋಸ್ಕರ ಹಂಬಲಿಸಿದ್ದೆ. ಆದರೆ ನಿಮ್ಗದು ಬೇಡವಾಗಿತ್ತು. ನಾನು ನಿಮ್ಮಿಂದ ದೂರ ಹೋಗಿಲ್ಲ, ನೀವು ನನ್ನಿಂದ ದೂರ ಹೋಗಿರೋದು. ನಿಮಗೆ ಮಗನ ಮಮತೆಗಿಂತ ನಿಮ್ಮ ಸ್ವಾರ್ಥ ಸಾಧನೆನೇ ಹೆಚ್ಚಾಗಿತ್ತು. ನಾನು ಪ್ರತಿದಿನ ಪ್ರತಿ ಕ್ಷಣ ತಂದೆ ಪ್ರೀತಿಗೋಸ್ಕರ ಹಾತೊರಿತಿದ್ದೆ. ಆದರೆ ನಿಮ್ಮ ಎದೆಯಲ್ಲಿ ಈ ಮಗನ ಬಗ್ಗೆ ತೃಣ ಮಾತ್ರದ ಪ್ರೀತಿ ಕೂಡ ಹುಟ್ಟಲಿಲ್ಲ. ನಾನು ಹಾಕಿದ ಕಣ್ಣೀರು ಬಿಸಿಲಿಗೆ ಒಣಗ್ತೆ ವಿನಃ ನನ್ನ ಕಣ್ಣೀರಿಗೆ ನಿಮ್ಮ ಆಸರೆ ಸಿಗಲೇ ಇಲ್ಲ. ಬಿಡಿ, ಹಳೆದನ್ನೆಲ್ಲ ಮಾತಾಡಿ ಈಗೇನು ಪ್ರಯೋಜನ? ನನಗೆ ನಿಮ್ಮ ಪ್ರೀತಿ ಸಿಗದೇ ಇರ್ಬೋದು, ಆದರೆ ಅದೇ ಅನಾಥ ಭಾವನೆನ
ನಿಮಗೆ ಕೊಡಕ್ಕೆ ನನಗಿಷ್ಟ ಇಲ್ಲ. ತಂದೆಯಾಗಿ ನೀವು ನಿಮ್ಮ ಕರ್ತವ್ಯನ ಮರ್ತಿರ್ಬೋದು, ಆದರೆ ಮಗನಾಗಿ ನಾನು ನನ್ನ ಕರ್ತವ್ಯನ ಮರೆಯೋದಿಲ್ಲ. ಬಾಲ್ಯಕಾಲದಲ್ಲಿ ನಾನು ಯಾವ ಅನಾಥ ಪ್ರಜ್ಞೆಯಲ್ಲಿ ಬಳಲ್ತಾ ಇದ್ನೋ, ಇವತ್ತು ನೀವು ಅದೇ ಸ್ಥಿತಿಯಲ್ಲಿದ್ದೀರಾ. ಅದಕ್ಕೆ ಹೇಳೋದು ಶಾಸ್ತ್ರಿಗಳೇ, ಕಾಲಾಯ ತಸ್ಮೈ ನಮಃ ಅಂತ. ತಲೆಗೆ ಹಾಕಿದ ನೀರು ಕಾಲಿಗಿಳಿಲೇಬೇಕು. ಅವತ್ತು ನನಗಾದ ಪರಿಸ್ಥಿತಿ ನನಗೆ ಜನ್ಮ ಕೊಟ್ಟಿದ್ದ ತಂದೆಗಾಗೋದು ಬೇಡ. ನಾನು ನಿಮ್ಮ ಜೊತೆ ಇರ್ತೀನಿ. ನನ್ನ ನಿಮ್ಮ ಮಧ್ಯ ದ್ವೇಷ ಅಂತರ ಏನೇ ಇರ್ಬೋದು, ಆದರೆ ಮೂರನೇ ವಿಷಯ ಬಂದರೆ ನಾನು ನೀವು ಇಬ್ಬರು ಒಂದೇ. ಯೋಚನೆ ಮಾಡಬೇಡಿ, ನಿಮ್ಮ ಜೊತೆ ನಿಮ್ಮ ಮಗ ಇದ್ದಾನೆ. ನನಗೆ ಗೊತ್ತಾಗಿದೆ ನಿಮಗೆ ಆ ಕಡ್ಕಿಯಿಂದ ಸಮಸ್ಯೆ ಆಗಿದೆ, ಅವನು ನಿಮ್ಗೇನೋ ನೋವು ಮಾಡಿದ್ದಾನೆ ಅಂತ. ಅದೇನು ಅಂತ ನೋಡ್ತೀನಿ, ಆ ಕಡ್ಕಿಗೆ ಒಂದು ಗತಿ ಕಾಣಿಸ್ತೀನಿ. ಬನ್ನಿ ನನ್ನ ಜೊತೆ. ಹತ್ತು ವರ್ಷದ ಹಿಂದೆ ಏನಾಯಿತು? ಏನು ಅವಘಡ ಆಯಿತು ಅರ್ಚಕ್ರೆ? ಅದೊಂದು ರಕ್ತಪಾತದ ಕಥೆ ಅಮ್ಮ. ಆವಾಗಲೇ ಹೇಳಿದ್ನಲ್ಲ, ವೈಷ್ಣವರಿಗೆ ದಿನವೂ ತಮ್ಮರ್ಚಕರೇ ಪೂಜೆ ಮಾಡಬೇಕು ಅಂತ, ಶೈವರಿಗೆ ತಮ್ಮರ್ಚಕರು ಪೂಜೆ ಮಾಡಬೇಕು ಅಂತ ದಿನವೂ ಪೂಜೆಗೋಸ್ಕರ ಕಿತ್ತಾಟ ನಡೀತಾನೆ ಇತ್ತು. ಆವತ್ತು ಊರ ಉತ್ಸವ, ತೇರು ಬೀದಿಯಲ್ಲಿ ಹೋಗ್ತಾ ಇತ್ತು. ವೈಷ್ಣವರ ಅರ್ಚಕರಾದ ಹರಿದಾಸ್ ಕುಲಕರ್ಣಿಯವರು ಆವತ್ತು ಪ್ರಧಾನ ಅರ್ಚಕರಾಗಿ ಪೂಜೆಯನ್ನು ನೆರವೇರಿಸ್ತಾ ಇದ್ರು. ಇದು ಶೈವರಿಗೆ ಸಿಟ್ಟು ತರಿಸ್ತು. ಶೈವರ ಅರ್ಚಕರಾದ ಭುಜಂಗ ಅವರು ಕೋಪವನ್ನು ತಡೆಯಕ್ಕಾಗದೆ ಉತ್ಸವ ಮೂರ್ತಿಯ ಕೈಯಲ್ಲಿದ್ದ ತ್ರಿಶೂಲದಿಂದ ಹರಿದಾಸ ಕುಲಕರ್ಣಿಯವ್ರನ್ನ ಇರಿದ್ಬಿಟ್ರು. ಹರಿದಾಸ ಕುಲಕರ್ಣಿಯವರು ಉತ್ಸವದ ದಿನದಂದೇ ರಕ್ತದ ಮಡುವಿನಲ್ಲಿ ಬಿದ್ದು ಒದ್ದಾಡಿ ದೇವಸ್ಥಾನದ ಪ್ರಾಂಗಣದಲ್ಲಿನೇ ಪ್ರಾಣ ಬಿಟ್ಟರು. ಆಮೇಲೆ ಪೊಲೀಸ್ನವ್ರು ಬಂದ್ರು, ಭುಜಂಗ ಅವ್ರನ್ನ ಹಿಡಿದು ಸೆರೆಮನೆಗೆ ಹಾಕಿದ್ರು. ಆಮೇಲೆ ಆವತ್ತೇ ಕೊನೆ. ಆಮೇಲಿಂದ ಬಾಗಿಲು ತೆಗಿಲಿಲ್ಲ. ದೇವಸ್ಥಾನ ಮುಚ್ಚೋಯ್ತು. 10 ವರ್ಷ ಕಳೀತು. ದೇವಸ್ಥಾನದಲ್ಲಿ ಪಂಥಗಳಿಗೋಸ್ಕರ ಜಗಳ ಆಡ್ಕೊಂಡು ಅರ್ಚಕರೇ ಕೊಲೆ ಮಾಡಿದ ತಪ್ಪು. ಆದ್ರೆ ಅದಕ್ಕೂ ದೇವಸ್ಥಾನದ ಬಾಗಿಲು ಮುಚ್ಚೋದಕ್ಕೂ ಏನ್ ಸಂಬಂಧ? ಸಂಬಂಧ ಇದೆ ತಾಯಿ, ಸಂಬಂಧ ಇದೆ. ಕೊಲೆ ಆದ್ರೆ ದೇವಸ್ಥಾನ ಶುದ್ಧಿ ಮಾಡಿ ಹೋಮ ಮಾಡಿ ಮತ್ತೆ ಪೂಜೆ ಶುರು ಮಾಡಬೇಕು. ವರ್ಷ ವರ್ಷ ನಡೆಯೋ ಉತ್ಸವನ ನಡೆಯೋ ಹಾಗೆ ಮಾಡಬೇಕು. ಆದ್ರೆ ಇದೇನಿದು ಹೊಸ ವರ್ಷ? ಕೊಲೆ ಆಯ್ತು ಅಂತ ದೇವಸ್ಥಾನ ಮುಚ್ಚಿದ್ರೆ ಅದು ಅಮ್ಮನವ್ರಿಗೆ ಮಾಡೋ ಅಪಚಾರ ಅಲ್ವಾ? ಹೌದು, ಹೀಗೆ ಮಾಡೋದು ತಪ್ಪೇ. ಆದ್ರೆ ನಮಗೆ ಬೇರೆ ದಾರಿ ಇಲ್ವಲ್ಲ. ದಾರಿ ಇಲ್ಲ ಅಂದ್ರೆ ಯಾರಾದ್ರೂ ದೇವಸ್ಥಾನದ ಬಾಗಿಲು ತೆಗೆಯೋದಕ್ಕೆ ಅಮ್ಮನವ್ರ ಸೇವೆ ಮಾಡೋದಕ್ಕೆ ಅಡ್ಡಿ ಆಗಿದ್ದಾರಾ? ಹೌದು, ಅವಳು ದೇವಸ್ಥಾನದ ಬಾಗಿಲು ತೆಗಿಯಕ್ಕೆ ಒಪ್ತಾ ಇಲ್ಲ. ಏನ್ ಮಾಡೋದು? ಅವಳು 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 ಅಂತಿದಿರಲ್ಲ, ಯಾರವಳು? ಇಷ್ಟಕ್ಕೂ ಅವಳು ಯಾಕೆ ಒಪ್ತಿಲ್ಲ ದೇವಸ್ಥಾನದ ಬಾಗಿಲು ತೆಗಿಯೋದಕ್ಕೆ? ಅವಳು ಯಾಕೆ ಒಪ್ಬೇಕು? ಅವಳೇ ನೀ ಊರಿನ ಅರಸಿನ ಇಲ್ಲ ಪಾಳೆಗಾರ್ತಿನ? ನಮ್ಮನ್ನ ಕೆಲ್ಸಕ್ಕೆ ಬಾರದೇ ಇರೋರ್ ತರ ಕೈ ಕಟ್ಟಿ ಕೂರೋ ಹಾಗೆ ಮಾಡಿದಳಲ್ಲ. ಆ ಅರ್ಥಕ್ಕೆ ನೋಡಿದ್ರೆ ಅವಳು ಈ ಊರಿನ ಪಾಳೆಗಾರ್ತಿನೇ ಬಿಡು. ಅವಳು ಯಾರಾದ್ರೂ ಆಗಿರ್ಲಿ, ನಾನು ಅವಳ ಹತ್ರ ಮಾತಾಡ್ತೀನಿ. ಕರ್ಸಿ ಅವಳನ್ನ. ಅವಳು ಯಾಕೆ ಅಮ್ಮನವ್ರ ಪೂಜೆಗೆ ಅಡ್ಡಿಯಾಗಿ ನಿಂತಿದ್ದಾಳೆ ಅಂತ ನಾನು ನೋಡ್ಬೇಕು.
ಕರ್ಸಿ ಅವಳನ್ನ.